Vishwam Onde Jagadguru Arihom. Welcome, my all beautiful souls. Welcome to Rich World. Everything is energy. Energy is everything. ನನ್ನ ಹೆಸರು ಅಂಜನಿ. ಇವತ್ತು ನಾವು ನಿಮ್ಮ ಸೋಲ್ ಪರ್ಪಸ್, ನಿಮಗೆ ಈ ಒಂದು ಪ್ರಶ್ನೆ ಬಂದಿರ್ಬೋದು ಅಲ್ಲ? ಆ ಪ್ರಶ್ನೆಗೆ ಉತ್ತರ ಇದಾಗಿರುತ್ತೆ. ತುಂಬಾ ಜನಕ್ಕೆ ಅವರ ಸೋಲ್ ಪರ್ಪಸ್ ತಿಳ್ಕೋಬೇಕು ಅನ್ನೋ ಉದ್ದೇಶ ಇರೋದಿಲ್ಲ. ಆ ವರ್ಡ್ ಕೇಳಿದ್ರು ಅದಕ್ಕೆ ಇಂಟ್ರೆಸ್ಟ್ ತೋರಿಸೋದಿಲ್ಲ. ಬಟ್ ನೀವು ನಿಮ್ಮ ಸೋಲ್ ಪರ್ಪಸ್ ತುಂಬ ಸ್ಟ್ರಾಂಗ್ ಆಗಿದೆ ಅಲ್ವಾ? ಅದಕ್ಕೆ ನಿಮಗೆ ಇಷ್ಟೊಂದು ಪೇಯ್ನ್ ರಿಲೇಷನ್ಶಿಪ್ಪಲ್ಲಿ, ಕೆರಿಯರಲ್ಲಿ, ಹೆಲ್ತಲ್ಲಿ ಅಲ್ವಾ? ಸಕ್ಸಸ್ ಸಿಗ್ತಿಲ್ಲ, ರಿಲೇಷನ್ಶಿಪ್ ಚೆನ್ನಾಗಿಲ್ಲ ಅಲ್ವಾ? ಸೊ ನಿಮ್ಮ ಸೋಲ್ ಪರ್ಪಸ್ ಆದರೂ ಏನು ಅಂತ ನಾವಿವತ್ತು ಟ್ಯಾರೋ ಗೈಡೆನ್ಸಲ್ಲಿ ನೋಡೋಣ. ಎಲ್ಲರೂ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಿ ರಿಲ್ಯಾಕ್ಸ್ ಆಗಿ. ಈ ವಿಡಿಯೋ ಎಲ್ಲರಿಗೂ ಇಂಟ್ರೆಸ್ಟ್ ಆಗಿ ಕನೆಕ್ಟ್ ಆಗೋದಕ್ಕೆ ಚಾನ್ಸೇ ಇಲ್ಲ. ಈ ವಿಡಿಯೋ ನಿಮಗೆ ಕಾಣಿಸಿದೆ, ನೀವು ಇದನ್ನು ಕ್ಲಿಕ್ ಮಾಡಿ ಸೋಲ್ ಪರ್ಪಸ್ ಅನ್ನೋ ವರ್ಡ್ನ ನೋಡಿದ ತಕ್ಷಣ ಇಷ್ಟಪಟ್ಟು ಕ್ಲಿಕ್ ಮಾಡಿದ್ದೀರಾ ಅಂದರೆ ನಿಮ್ಮ ಎನರ್ಜಿಗೆ ಇವತ್ತಿನ ಟ್ಯಾರೋ ಗೈಡೆನ್ಸ್ ಕನೆಕ್ಟ್ ಆಗಿರುತ್ತೆ. ಎಸ್, ಸೊ ನಿಮ್ಮ ಸೋಲ್ ಪರ್ಪಸ್ ಆದರೂ ಏನು? ಯಾರ ಜೊತೆ ಕಾಂಟ್ರಾಕ್ಟ್ಸ್ ಇದ್ದಾವೆ ನಿಮಗೆ? ಏನೆಲ್ಲ ಟಾಸ್ಕ್ನ ನೀವು ಕಂಪ್ಲೀಟ್ ಮಾಡಬೇಕಾಗಿದೆ? ನಾವಿವತ್ತು ಟ್ಯಾರೋಟಲ್ಲಿ ನೋಡೋಣ. ಟ್ಯಾರೋ ಕ್ಲಾಸಸ್ ಲೆವೆಲ್ 1 ಕೋರ್ಸ್ ಸ್ಟಾರ್ಟ್ ಆಗ್ತಿದೆ. ಯಾರಿಗೆಲ್ಲ ಟ್ಯಾರೋ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದೆ, ಜಾಯ್ನ್ ಆಗಿ. ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ, ಡಿಸ್ಕ್ರಿಪ್ಷನಲ್ಲಿ ಗ್ರೂಪ್ ಲಿಂಕ್ ಇರುತ್ತೆ, ನೀವು ಕ್ಲಿಕ್ ಮಾಡಿ ಗ್ರೂಪ್ಗೆ ಜಾಯ್ನ್ ಆಗ್ಬೋದು. ಎಸ್, ವಾ, ದ ಮೆಜಿಷಿಯನ್. ನಿಮ್ಮ ಸೋಲ್ ಪರ್ಪಸ್ಸಲ್ಲಿ ಮೊದಲಿಗೆ ಇಲ್ಲಿ ಮೆಜಿಷಿಯನ್ ಕಾರ್ಡ್ ಕನೆಕ್ಟ್ ಆಗಿದೆ. ನೈಸ್ ನೈಸ್. Page of Pentacles, Ace of Cups, King of Pentacles. Yes, beautiful, beautiful. Four of Cups. ತುಂಬಾನೇ ಎಮೋಷನ್ಸ್ ಕಾಣ್ತಿದ್ದಾವೆ ಈ ಕಾರ್ಡ್ಸ್ ಅಲ್ಲಿ ಅಲ್ವಾ? ನಿಮ್ಮ ಸೋಲ್ ಡಿಸಿಷನ್ಸ್ ನಾವಿವತ್ತು ನೋಡ್ಬೋದು. ನೈಸ್. ಇದು ನಿಮ್ಮ ಸೋಲ್ ಎನರ್ಜಿಗೆ ಕನೆಕ್ಟ್ ಆಗಿ ಬಂದಿರುವಂತಹ ಕಾರ್ಡ್ಸ್. ಓಕೆ, ಮೆಜಿಷಿಯನ್ ಬಂದಿದೆ ಇಲ್ಲಿ. ಪಾಸ್ಟ್, ಫ್ಯೂಚರ್ ಯಾವ ಕಡೆನೂ ನೋಡ್ತಿಲ್ಲ ಈ ವ್ಯಕ್ತಿ. ಪ್ರೆಸೆನ್ಸ್ ಅಲ್ಲಿದ್ದಾರೆ. ಪ್ರೆಸೆನ್ಸ್ ಅಲ್ಲಿದ್ದು ಇಲ್ಲಿ ಮೂನ್ನ ನೋಡ್ತಿದ್ದಾರೆ, ಸ್ಕೈನ ನೋಡ್ತಿದ್ದಾರೆ ಅಲ್ವಾ? ಮೆಡಿಟೇಷನ್ ಈಸ್ ಇಂಪಾರ್ಟೆಂಟ್ ನಿಮ್ಮ ಎಲ್ಲ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಬರೋದಿಕ್ಕೆ. ನೋಡಿ, ನಿಮ್ಮ ಸೋಲ್ ಪರ್ಪಸ್ ಅಲ್ಲಿ ಏನಿದೆ ಅಂದ್ರೆ, ಹಾಗಿರೋ ಪಾಸ್ಟ್ ನಿಮ್ಮ ಲೈಫಲ್ಲಿ ಈಗಲೇ ತುಂಬಾನೇ ನೋವು ತಿಂದಿದ್ದೀರಾ. ಒಬ್ಬ ಪರ್ಸನ್ ಇಂದ ಆಗ್ಲಿ, ನಿಮ್ಮ ಫ್ಯಾಮಿಲಿಯಿಂದ ಆಗ್ಲಿ ಅಲ್ವಾ, ಕೆರಿಯರ್ ಅಲ್ಲಿ. ಅದು ಇಂಪಾರ್ಟೆಂಟ್ ಅಲ್ಲ ಇಲ್ಲಿ. ಫ್ಯೂಚರ್ ಹೇಗಿದ್ರು, ಫ್ಯೂಚರ್ ಆಕ್ಚುಲಿ ಕಂಪ್ಲೀಟ್ಲಿ ಡಿಸೈಡ್ ಆಗಿರೋದಿಲ್ಲ. ನೀವು ಮ್ಯಾನಿಫೆಸ್ಟ್ ಮಾಡಬೇಕು, ಹೀಲ್ ಮಾಡಬೇಕು. ಮೆಜಿಷಿಯನ್, ನೀವು ಪಾಸ್ಟ್ ಲೈಫಲ್ಲಿ ಸಹ ಒಂದು ಬ್ಯೂಟಿಫುಲ್ ಹೀಲರ್ ಆಗಿದ್ರಿ ನೀವು. ಓಕೆನಾ? ಮ್ಯಾನಿಫೆಸ್ಟೇಷನ್ಸ್ ತುಂಬಾ ಬೇಗನೆ ವರ್ಕ್ ಆಗುತ್ತೆ ನಿಮಗೆ. ಮೂನ್ ಎನರ್ಜಿ ಸಂಪೂರ್ಣವಾಗಿ ನಿಮಗೆ ಇದೆ. ಓಕೆ, ನೀವು ಪ್ರಾಕ್ಟೀಸ್ ಮಾಡಿದ್ರೆ ಸೈಕಿಕ್ ಎಬಿಲಿಟೀಸ್ ಜಾಸ್ತಿ ಆಗ್ಬೋದು. ಓಕೆನಾ? ನಿಮಗೆ ಅಂತ ಒಂದು ಬುಕ್ನ ತಗೊಳ್ಳಿ, ನಿಮ್ಮ ಟಾರ್ಗೆಟ್ ಏನಿದೆ ಅದನ್ನೆಲ್ಲ ಡ್ರಾಯಿಂಗ್ ಮಾಡ್ತಾ ಹೋಗಿ, ಎಮೋಷ್ನಲಿ ಡ್ರಾಯಿಂಗ್ ಮಾಡ್ತಾ ಹೋಗಿ. ನಂಬಿ ಇದೆಲ್ಲ ನಿಮಗೆ ಸಿಗುತ್ತೆ ಅಂತ. ಓಕೆನಾ? ಸ್ಕೈನ ತೋರಿಸ್ತಿದೆ ಮೆಜಿಷಿಯನ್ ಕಾರ್ಡ್. ನಿಮ್ಮ ಆಕಾಶಿಕ್ ರೆಕಾರ್ಡ್ಸ್ ಅಲ್ಲಿ ನಿಮ್ಮ ಸೋಲ್ ನಿಮ್ಗೆ ಏನಂತ ಇಲ್ಲಿ ಮೆಸೇಜ್ ಕೊಡ್ತಿದೆ ಅಂದ್ರೆ, ಪಾಸ್ಟ್ ಕಡೆ ನೋಡ್ಬೇಡ, ಫ್ಯೂಚರ್ ಕಡೆ ಆಲೋಚನೆ ಮಾಡಬೇಡ, ಪ್ರೆಸೆನ್ಸ್ ನ ಎಂಜಾಯ್ ಮಾಡು. ಪ್ರೆಸೆನ್ಸ್ ಅಲ್ಲಿ ಆಕ್ಷನ್ಗೆ ತಗೋಬರ್ಬೇಕು ನಿನ್ನ ಪ್ಲಾನ್ಸ್ ಎಲ್ಲ. ಓಕೆನಾ? ನೀವೇನು ಕರ್ಮನ ಲೆಸನ್ಸ್ ಆಗಿ ಕಲಿಯೋದಿಕ್ಕೆ ಬಂದಿದ್ದೀರಾ, ಅವು ತಾನಾಗಿ ನಡೀತಾ ಇರುತ್ತೆ. ಬಟ್ ಅದಕ್ಕೆ ಯಾವುದಕ್ಕೂ ನೀವು ತಲೆ ಕೆಡಿಸ್ಕೋಬಾರ್ದು. ಓಕೆನಾ? ಮುಕ್ತಿ ಸಿಗ್ಬೇಕು ನಿಮ್ಮ ಸೋಲ್ಗೆ, ಬಿಕಾಸ್ ಇದು ಆಕಾಶನ ತೋರಿಸ್ತಿದೆ. ಓಕೆ, ನೆಕ್ಸ್ಟ್ ಲೈಫಲ್ಲಿ ಯಾವುದೇ ಕಾರ್ಮಿಕ್ ಲೆಸನ್ಸ್ನ ತಗೊಂಡು ಹೋಗಬೇಡಿ. ಈ ಜನ್ಮಕ್ಕೆ ಇರೋ ಪ್ರತಿಯೊಂದನ್ನು ತಿಳ್ಕೊಂಡು ಪ್ರತಿಯೊಂದನ್ನು ಕಂಪ್ಲೀಟ್ ಮಾಡಿ ಒಂದು
ಟ್ರಾನ್ಸ್ಪರೆನ್ಸಿ ಆಗಿರೋ ಸೋಲ್ ರೀತಿ ಬ್ಯೂಟಿಫುಲ್ ಆದ ಲೈಫ್ ನೆಕ್ಸ್ಟ್ ಜನ್ಮಕ್ಕೆ ಸಿಗೋ ರೀತಿ, ಮುಕ್ತಿ ಪಡೆಯೋ ರೀತಿ ನೀವು ಹೋಗ್ಬೇಕು ಅಂತ ನಿಮ್ಮ ಸೋಲ್ ಇಲ್ಲಿ ಗೈಡೆನ್ಸ್ ಕೊಡ್ತಿದೆ. ಓಕೆನಾ? ಮ್ಯಾಜಿಕ್ ಮಾಡ್ಕೋಬೇಕು ನಿಮ್ಮ ಲೈಫ್ನ ನೀವೇ ಅಂತ ನಿಮ್ಮ ಸೋಲ್ ಪರ್ಪಸ್ ಇದು. ನಿಮ್ಮ ಪೇರೆಂಟ್ಸ್, ನಿಮ್ಮ ಪಾರ್ಟ್ನರ್, ನಿಮ್ಮ ಫ್ರೆಂಡ್ಸ್ ಪ್ರತಿಯೊಬ್ರು ನಿಮ್ಗೆ ಇಲ್ಲಿ ಒಂದಲ್ಲ ಒಂದು ರೀತಿ ನಿಮ್ಗೆ ತೊಂದರೆ ಕೊಡ್ತಾರೆ, ಮೋಸ ಮಾಡ್ತಾರೆ. ಅದಕ್ಕೆ ಕಾರಣ ನೀವೇ ಮ್ಯಾಜಿಕ್ ಮಾಡ್ಕೋಬೇಕು ಅವನ್ನೆಲ್ಲ. ಯಾರ ಬಗ್ಗೆನೂ ತಲೆ ಕೆಡಿಸ್ಕೋಬಾರ್ದು. ನಿಮ್ಮನ್ನ ನೀವು ನಂಬೇಕು ಅಂತ ಇಲ್ಲಿ ತೋರಿಸ್ತಿದೆ. ಓಕೆನಾ? ಮೆಜಿಷಿಯನ್ ಯಾರ ಮೇಲಿನೂ ಡಿಪೆಂಡ್ ಆಗೋದಿಲ್ಲ ಅಲ್ವಾ? ಅದನ್ನ ನಾನಿಲ್ಲಿ ನೋಡ್ತಿದ್ದೀನಿ. ಅಂಡ್ ನೆಕ್ಸ್ಟ್ ನೋಡ್ಬೋದು ನೀವು ಇಲ್ಲಿ ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿದೆ. ತುಂಬಾನೇ ಅವಕಾಶಗಳು ಸಿಗ್ತಾ ಇದೆ. ನಿಮ್ಮ ಸೋಲ್ ಡಿಸೈಡ್ ಮಾಡಿರೋದ್ರಲ್ಲಿ ನಿಮ್ಗೆ ನಿಮ್ಮ ಕೆರಿಯರ್ ಗ್ರೋತ್ ವಿಚಾರದಲ್ಲಿ ನಿಮ್ಗೆ ತುಂಬಾನೇ ಅವಕಾಶಗಳು ಯೂನಿವರ್ಸ್ ಅಲ್ಲಿ ಬರ್ತಿದೆ. ಕೆಲವೊಬ್ರಿಗೆ ಅವಕಾಶಗಳೇ ಇರೋದಿಲ್ಲ. ನೀವು ತುಂಬಾ ಟ್ಯಾಲೆಂಟ್ ಪರ್ಸನ್, ತುಂಬಾನೇ ಅವಕಾಶಗಳಿದೆ ನಿಮ್ಗೆ. ಬಟ್ ಅದನ್ನ ನೀವು ರಿಸೀವ್ ಮಾಡ್ಕೊಳ್ಳೋ ಮೂಡಲ್ಲಿ ಇಲ್ಲ. ಯಾಕಂದ್ರೆ ನಿಮ್ಗೆ ಪಾಸಿಟಿವ್ ಗಿಂತ ನೆಗೆಟಿವ್ಸ್ ಅಂಡ್ ಕಂಪ್ಲೇಂಟ್ಸೇ ತುಂಬಾ ಇಂಪಾರ್ಟೆಂಟ್ ಆಗ್ಬಿಟ್ಟಿದೆ. ನಿಮ್ಮ ಹಸ್ಬೆಂಡ್ ಮೇಲೆ, ನಿಮ್ಮ ಫ್ರೆಂಡ್ಸ್ ಮೇಲೆ, ನಿಮ್ಮ ಕೊಲೀಗ್ಸ್ ಮೇಲೆ ಅಲ್ವಾ, ನಿಮ್ಮ ಫ್ಯಾಮಿಲಿ ಮೇಲೆ, ನಿಮ್ಮ ಮೇಲೆ ನೀವೇ ಕಂಪ್ಲೇಂಟ್ಸ್ ಮಾಡ್ಕೊಳ್ಳೋದೇ ಅದೇ ಸರಿ ಹೋಗ್ತಿದೆ ನಿಮ್ಗೆ ಅಲ್ವಾ? ಅವಕಾಶಗಳು ಬಂದಿದ್ದೆಲ್ಲ ನಿಮ್ಗೆ ಸ್ಪೇಸ್ ಇಲ್ಲ ಹಾರ್ಟ್ ಅಲ್ಲಿ, ಬ್ರೈನ್ ಅಲ್ಲಿ, ಅದಕ್ಕೆ ಅವೆಲ್ಲ ವಾಪಸ್ ಹೋಗ್ತಿದಾವೆ. ಓಕೆನಾ? ಇದನ್ನ ಮೆಜಿಷಿಯನ್, ನೀವು ಮೆಜಿಷಿಯನ್, ಯಾವುದಕ್ಕೂ ತಲೆ ಕೆಡಿಸ್ಕೋಬಾರ್ದು. ಪವರ್ ಎಲ್ಲ ನಿಮ್ಮಲ್ಲೇ ಇದೆ. ಓಕೆನಾ? ಒಂದ್ಸಲ ನೀವೇ ಯೂನಿವರ್ಸ್ ಆಗಿ ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ, ನಿಮ್ಮ ಲೈಫ್ ಹೇಗ್ ಬದಲಾಗುತ್ತೆ ಅಂತ ನೋಡಿ. ಓಕೆ? ಅಂಡ್ ಕಪ್ಸ್ ಇದೆ ಇಲ್ಲಿ ಅಲ್ವಾ? ಮೂನ್ ಎನರ್ಜಿ ಇದೆ. ಸಂಪೂರ್ಣವಾಗಿ ಇಲ್ಲಿ ವಾಟರ್ ಎಲ್ಲ ಹೋಗ್ತಿರೋದನ್ನ ನೋಡ್ಬೋದು ಕಪ್ ಇಂದ ನೀವು ಅಲ್ವಾ? ಯಾವುದೇ ಒಂದು ಎಮೋಷನ್ಗೆ ಕುಗ್ಬೇಡಿ. ಇಲ್ಲಿ ನೀವು ಸ್ಟ್ರಾಂಗ್ ಆಗಿರಿ. ನಿಮ್ಮ ಹಾರ್ಟ್ ಚಕ್ರ ಹೀಲ್ ಮಾಡ್ಕೊಳ್ಳಿ. ಧೈರ್ಯವಾಗಿರಿ, ಹಾರ್ಟ್ ಆಗಿರಿ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಓಕೆನಾ? ಎಮೋಷನಲಿ ತುಂಬಾ ಸೆನ್ಸಿಟಿವ್ ಪರ್ಸನ್, ಎಮೋಷನಲ್ ಪರ್ಸನ್, ತುಂಬಾ ಭಯ, ಕೋಪ ಅಲ್ವಾ, ನೋವು ಎಲ್ಲ ತುಂಬಾ ಜಾಸ್ತಿನೇ ಇದೆ. ಬೇಗನೆ ತುಂಬಾ ಪ್ರೀತಿ ಬರುತ್ತೆ, ತುಂಬಾ ಕೋಪ ಬರುತ್ತೆ. ಎಲ್ಲ ಒಂದು ಎಮೋಷನ್ಸ್ನ ಇಲ್ಲಿ ಬ್ಯಾಲೆನ್ಸ್ ಮಾಡೋಕ್ಕೆ ಸಾಧ್ಯ ಆಗ್ತಿಲ್ಲ. ತುಂಬಾ ಸೆನ್ಸಿಟಿವ್ ಪರ್ಸನ್, ಎಮೋಷನ್ ಪರ್ಸನ್ ನೀವು. ಇದನ್ನ ಅರ್ಥ ಮಾಡ್ಕೊಳ್ಳಿ. ಓಕೆನಾ? ಈ ಒಂದು ಎಮೋಷನ್ಸ್ಗೆ ನಿಮ್ಮ ಲೈಫ್ನ ನೀವು ಲಾಕ್ ಮಾಡ್ಕೋಬೇಡಿ, ವೇಸ್ಟ್ ಮಾಡ್ಕೋಬೇಡಿ. ಆ ಒಂದು ಗೈಡೆನ್ಸ್ ಇದೆ. ಓಕೆನಾ? ನೀವು ನಿಮ್ಮ ಲೈಫಲ್ಲಿ ನಿಮ್ಮ ಸೋಲ್ ಏನಂತ ಡಿಸೈಡ್ ಮಾಡಿದೆ ಅಂದ್ರೆ, ಯಾವುದಕ್ಕೂ ದುಡ್ಡಿನ ಕೊರತೆ ಇರಬಾರ್ದು ನಿಮ್ಮ ಜೀವನದಲ್ಲಿ. ಆ ಫೇಸ್ ಎಕ್ಸ್ಪ್ರೆಷನ್ಸ್ ನೋಡಿ, ಪೆಂಟಿಕಲ್ಸ್ ಹಿಡ್ದಿರೋದು ನೋಡಿ, ಎಷ್ಟು ಜಾಗರೂಕರಾಗಿ ಹಿಡ್ದಿದ್ದಾರೆ ಅಲ್ವಾ? ಕಿಂಗ್ ಆಫ್ ಪೆಂಟಿಕಲ್ಸ್ ವೆಲ್ ಸೆಟಲ್ಡ್. ಓಕೆ, ನೀವು ಈ ಲೈಫ್ ಕಂಪ್ಲೀಟ್ ಮಾಡೋ ಅಷ್ಟರಲ್ಲಿ ಕೆರಿಯರ್ನಲ್ಲಿರುವಂತಹ ಕೊರಗು, ಏನೋ ಒಂದೀಗ ಮನೆ ಕಟ್ಟಬೇಕು, ರಿಚ್ ಆಗಬೇಕು, ಲೈಫಲ್ಲಿ ಬದಲಾಯಿಸ್ಕೋಬೇಕು ಅಲ್ವಾ, ಮನಿ ಬ್ಯಾಲೆನ್ಸ್ ಮಾಡಬೇಕು, ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗಬೇಕು ಅಲ್ವಾ, ಪ್ರತಿಯೊಂದು ಒಂದು ನಿಮ್ಮ ಇಂಟೆನ್ಷನ್ ಈಗ ಏನಿದೆ ಅದನ್ನ ಸಂಪೂರ್ಣಗೊಳಿಸ್ಕೊಂಡೇ ನೀವು ಈ ಲೈಫ್ನ ಬಿಡಬೇಕು ಅಂತ ನಿಮ್ಮ ಸೋಲ್ ಇಲ್ಲಿ ಇಷ್ಟಪಡ್ತಿದೆ. ಯಾಕಂದ್ರೆ ನೀವು ಈ ಟಾಸ್ಕ್ಸ್ನ ಕಂಪ್ಲೀಟ್ ಮಾಡಿಲ್ಲ ಅಂದ್ರೆ ನೆಕ್ಸ್ಟ್ ಲೈಫಲ್ಲಿ ಇದನ್ನ ಕಂಪ್ಲೀಟ್ ಮಾಡೋದಿಕ್ಕೆ ಓಕೆನಾ ಮತ್ತೆ ನೀವು ಬರ್ಬೇಕಾಗಿರುತ್ತೆ. ಬಂದ ನಂತರ ಮತ್ತೆ ಯಾವೆಲ್ಲ ಕರ್ಮ ಮಾಡ್ತೀರಾ ಅಲ್ವಾ, ಅದಕ್ಕಾಗಿ ನಿಮ್ಮ ಸೋಲ್ ಚೂಸ್ ಮಾಡಿದೆ ಈ ಜನ್ಮದಲ್ಲಿ ನೀವು ಇಂಡಿಪೆಂಡೆಂಟ್ ಆಗಿ ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗಲೇಬೇಕು. ಓಕೆನಾ? ಅದನ್ನ ನಾನು ಇಲ್ಲಿ ನೋಡ್ತಿದ್ದೀನಿ. ಪ್ರೆಸೆನ್ಸ್ ಅಲ್ಲಿ ಇದ್ದಾರೆ. ಓಕೆ, ಅಂಡ್ ನೆಕ್ಸ್ಟ್ ನೋಡ್ಬೋದು ನೀವು ಇಲ್ಲಿ 4 ಆಫ್ ಕಪ್ಸ್. ಸೊ ನಿಮ್ಮ ಬಳಿ ಹೆಲ್ತ್ ಇದೆ, ಓಕೆನಾ, ಮನಿ ಇದೆ ಅಂಡ್ ರಿಲೇಶನ್ಶಿಪ್ ಅಲ್ವಾ, ಪ್ರತಿಯೊಂದು ಚೆನ್ನಾಗಿದೆ ಇಲ್ಲಿ. ನಿಮ್ಗೆ ದೇವರು ಎಲ್ಲ ಚೆನ್ನಾಗೇ ಕೊಟ್ಟಿದ್ದಾರೆ, ಅಷ್ಟೊಂದು ಲೋಪ ಮಾಡಿಲ್ಲ ಇಲ್ಲಿ. ನಿಮ್ಗೆ ಹೇಳ್ಕೊಳ್ಳೋ ಅಷ್ಟು ತೊಂದರೆನ ಕೊಟ್ಟಿಲ್ಲ ಇಲ್ಲಿ. ಎಲ್ಲಾನು ಸರಿಸಮವಾಗಿ ಚೆನ್ನಾಗಿದೆ. ಬಟ್ ಇಲ್ಲಿ ಪ್ರಾಬ್ಲಮ್ ಏನು ಅಂದ್ರೆ ನಿಮ್ಗೆ HRCM, ಹೆಲ್ತ್, ರಿಲೇಶನ್ಶಿಪ್, ಕೆರಿಯರ್, ಮನಿ ಹಾಗೋ ಹೀಗೋ ಚೆನ್ನಾಗಿದ್ರು ನಿಮ್ಗೆ ಮತ್ತೊಂದು ಹುಡುಕ್ತಾ ಇದ್ದೀರಾ ನಿಮ್ಮ ಲೈಫಲ್ಲಿ. ಅದೇ ಪೀಸ್, ನೆಮ್ಮದಿ, ಶಾಂತಿನ ಬಯಸ್ತಿದೆ ನಿಮ್ಮ ಹಾರ್ಟ್. ಈ 4 ಏನಿದಾವೆ ಫೀಲ್ಡ್, ಹೆಲ್ತ್, ರಿಲೇಶನ್ಶಿಪ್, ಕೆರಿಯರ್, ಮನಿ, ಇವೆಲ್ಲಾನು ಚೆನ್ನಾಗಿದ್ರು ನೀವ್ ಅನ್ಕೊಳ್ತಿರೋ ರೀತಿ ಇರ್ಬೇಕು ಅಂದ್ರೆ ನಿಮ್ಗೆ ಇಲ್ಲಿ ನೆಮ್ಮದಿ ಬೇಕು, ಶಾಂತಿ ಬೇಕು. ಓಕೆನಾ? ನೇಚರ್ಗೆ ಕನೆಕ್ಟ್ ಆಗ್ಬೇಕು ನೀವಿಲ್ಲಿ ಅಲ್ವಾ. ಟ್ರೀನ ಹಗ್ ಮಾಡಿ ನಿಮ್ಮ ಪ್ರಾಬ್ಲಮ್ಸ್ನೆಲ್ಲ ಅದಕ್ಕೆ ಹೇಳಿ. ನಿಮ್ಗೆ ಯಾರಿಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಅಂದ್ರೆ ಯಾವ್ದಾದ್ರು ಒಂದು ಟ್ರೀನ ಸೆಲೆಕ್ಟ್ ಮಾಡ್ಕೊಳ್ಳಿ, ನಿಮ್ಮ ಮನೆ ಹತ್ರ ಇರೋದು, ಅಥವಾ ನೀವು ವಾಕಿಂಗ್ ಹೋದಾಗ ಪಾರ್ಕ್ ಅಲ್ಲಿ ಒಂದು ಟ್ರೀನ ಸೆಲೆಕ್ಟ್ ಮಾಡ್ಕೊಳ್ಳಿ, ಅದನ್ನ ಹಗ್ ಮಾಡಿ ನಿಮ್ಮ ಪ್ರಾಬ್ಲಮ್ಸ್ ಎಲ್ಲ ಅದಕ್ಕೆ ಹೇಳಿ.
ಮನ್ಸು ಎಷ್ಟು ಹಗುರವಾಗುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಗಿಡಗಳನ್ನ ಬೆಳೆಸ್ಕೊಳ್ಳಿ ಪ್ರೀತಿಯಿಂದ, ಅದ್ರ ಜೊತೆ ಮಾತಾಡಿ, ಅದ್ರ ಜೊತೆ ಫ್ರೆಂಡ್ಶಿಪ್ ಮಾಡಿ. ಓಕೆನಾ? ನಿಮ್ಮನ್ನ ನೀವು ಲವ್ ಮಾಡಿ, ಕೇರ್ ಮಾಡಿ. ಓಕೆನಾ? ಆ ಒಂದು ಮೆಸೇಜ್ ಕೊಡ್ತಿದ್ದೆ ನಿಮ್ಗೆ ಇವತ್ತು ಟ್ಯಾರೋ ಗೈಡೆನ್ಸ್ ಅಲ್ಲಿ. ನಿಮ್ಮ ಹತ್ರ ಪ್ರತಿಯೊಂದು ನೀವು ಅನ್ಕೊಂಡ ಹಾಗೆ ಇರ್ತಿದೆ, ಬಟ್ ಅದರಲ್ಲಿ ನಿಮ್ಗೆ ನೆಮ್ಮದಿ ಸಿಗ್ತಿಲ್ಲ. ಓಕೆನಾ? ಮೆಡಿಟೇಷನ್ ಮಾಡಿ, ನೇಚರ್ಗೆ ಕನೆಕ್ಟ್ ಆಗಿ, ಅರ್ತ್ ಸ್ಟಾರ್ ಚಕ್ರಾಗೆ ಕನೆಕ್ಟ್ ಆಗಿ, ಆ ಒಂದು ಗೈಡೆನ್ಸ್ ಕೊಡ್ತಿದ್ದೆ. ಇಲ್ಲ ನಿಮ್ಮ ಸೋಲ್ ಪರ್ಪಸ್ ಸಾಧಿಸ್ಬೇಕಂದ್ರೆ ಇವೆಲ್ಲ ಇರಬೇಕು ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಅಂಡ್ ನೈಟ್ ಆಫ್ ಕಪ್ಸ್ ಬಂದಿದೆ ಇಲ್ಲಿ. ಇವರು ನೋಡಿ ಪಾಸ್ಟ್ ಕಡೆ ನೋಡ್ಕೊಂಡು ತನ್ನ ಎಮೋಷನ್ಸ್ ನ ಬದಲಾಯಿಸ್ಕೊಂತೀನಿ ಅಂತ ನೋಡ್ತಿದ್ದಾರೆ, ಬಟ್ ಅದು ಸರಿ ಇಲ್ಲ ಅಲ್ವಾ? ಮೂನ್ಗೆ ನೋಡ್ಬೋದು ನೀವು, ಲೆಫ್ಟ್ಗೆ ಹಾಫ್ ಮೂನ್, ರೈಟ್ಗೆ ಹಾಫ್ ಮೂನ್ ಸಿಕ್ಕಿದೆ ಅಲ್ವಾ? ಪಾಸ್ಟ್ ಅಲ್ಲಿ ಹೋಗಿ ನೀವು ಯಾವುದನ್ನು ಬದಲಾಯಿಸೋದಿಕ್ಕೆ ಇಲ್ಲಿ ಸಾಧ್ಯ ಇಲ್ಲ. ನೀವು ಫ್ಯೂಚರ್ ಕಡೆ ನೋಡ್ಬೇಕು. ತುಂಬಾ ಹಿಂದೆ ಆಗಿರೋ ಘಟನೆಗಳನ್ನೇ ನೆನೆಸ್ಕೊಳ್ತಾ ಇದ್ದೀರಾ. ನಿಮ್ಮ ಲೈಫಲ್ಲಿ ಯಾವುದೋ ಒಂದು ನೋವು ಕೊಡೋ, ಅವಮಾನ ಮಾಡೋ, ತುಂಬಾ ತಪ್ಪು ಮಾಡಿರೋ ಒಂದು ಕೆಲಸ ಇದೆ ಅಲ್ವಾ? ಈ ಪರ್ಸನ್ ಮದುವೆ ಆಗ್ಬಾರ್ದಿತ್ತು, ಈ ಕೆರಿಯರ್ ಪಾತ್ ಅಲ್ಲಿ ಹೋಗ್ಬಾರ್ದಿತ್ತು, ಈ ಕೋರ್ಸ್ ಅಲ್ಲ ಬೇರೆ ಒಂದು ನನಗೆ ಇಷ್ಟವಾದಂತಹ ಸಬ್ಜೆಕ್ಟ್ ನಲ್ಲಿ ನಾನು ಓದ್ಬೇಕಿತ್ತು ಅಲ್ವಾ? ಈ ಮನೆಗೆ ಬರಬಾರ್ದಿತ್ತು. ಸಮಥಿಂಗ್ ಒಂದು ನಡೆದ ಘಟನೆಯಿಂದ ನೀವು ಮನ್ಸಲ್ಲಿ ಅದನ್ನೇ ಇಟ್ಕೊಂಡು ಅದರ ಮೇಲೆ ಏನೋ ಒಂದು ಸಾಧನೆ ಮಾಡ್ಬೇಕು ಅಂತ ಇದ್ದೀರಾ, ಬಟ್ ಫ್ಯೂಚರ್ ಕಡೆ ನೋಡ್ಬೇಕು. ಪಾಸ್ಟ್ ನ ನೋಡ್ತಾ ಇದ್ರೆ ನೀವು ಅನ್ಕೊಂಡಿದ್ದು ನಿಮ್ಗೆ ಸಿಗೋದು ಕಷ್ಟ ಇದೆ. ಓಕೆ, ಏನದು ರಾಂಗ್ ರೂಟ್, ಇದು ರಾಂಗ್ ರೂಟ್ ಅಲ್ಲ, ಇದು ಹಿಂದೆ ನೋಡ್ತಿದ್ದಾರೆ ಇವರು, ಪಾಸ್ಟ್ ಕಡೆ ನೋಡ್ತಿದ್ದಾರೆ. ನೋಡಿ, ಕರುಂಗುಲಿ ಮಾಲಾ ಹಾಕೊಳ್ಳಿ. ಕರುಂಗುಲಿ ಮಾಲಾ ಯೂಸ್ ಮಾಡಿದ್ದೀರಾ ಅಂದ್ರೆ ನಿಮ್ಗೆ ಯಾವುದೇ ಕನ್ಫ್ಯೂಷನ್ಸ್ ಇರೋದಿಲ್ಲ ಲೈಫಲ್ಲಿ. ಓಕೆನಾ? ಅಂದ್ರೆ ನಿಮ್ಮ ಸೋಲ್ ಪರ್ಪಸ್ ಅಲ್ಲಿ ಏನಿದೆ ಆ ಒಂದು ದಾರಿನ ನೀವು ಚೂಸ್ ಮಾಡೋದಾಗಿರುತ್ತೆ. ಪರ್ಸನ್ ಆಗಿರ್ಬೋದು, ಕೆರಿಯರ್ ಆಗಿರ್ಬೋದು. ಓಕೆನಾ? ನಿಮ್ಗೆ ಕೆರಿಯರ್ ವಿಚಾರದಲ್ಲಿ ಕನ್ಫ್ಯೂಷನ್ಸ್ ಅಲ್ವಾ, ರಿಲೇಶನ್ಶಿಪ್ ವಿಚಾರದಲ್ಲಿ ಕನ್ಫ್ಯೂಷನ್, ಆ ರೀತಿ ಒಂದು ಚಾನ್ಸಸ್ ಇರೋದಿಲ್ಲ. ಈ ಕರುಂಗುಲಿ ಮಾಲಾ ಎನರ್ಜಿ ನಿಮ್ಗೆ ಯಾವುದು ಪರ್ಫೆಕ್ಟ್, ನಿಮ್ಮ ಸೋಲ್ ಪಾತ್ ಅಲ್ಲಿ ಯಾವ್ದಿದೆ ಅದನ್ನೇ ನಿಮ್ಗೆ ಕನೆಕ್ಟ್ ಮಾಡೋ ಎನರ್ಜಿ ವೈಬ್ರೇಷನ್ಸ್ ನ ಫ್ಲೋ ಮಾಡುತ್ತೆ. ಓಕೆನಾ? ಆ ರೀತಿ ಆಗಿರುತ್ತೆ. ಕರುಂಗುಲಿ ಮಾಲಾ, ಕರುಂಗುಲಿ ಬ್ರಾಸ್ಲೈಟ್ ನ ವೇರ್ ಮಾಡ್ಬೋದು, ನಿಮ್ಮ ಎನರ್ಜಿ ಲೆವೆಲ್ಸ್ ನ ಬ್ಯಾಲೆನ್ಸ್ ಮಾಡ್ಬೋದು. ಓಕೆನಾ? ರಾಂಗ್ ಡಿಸಿಷನ್ಸ್ ಹೋಗಿ ರೈಟ್ ಡಿಸಿಷನ್ಸ್ ಆಗುವಂತಹ ಚಾನ್ಸಸ್ ಇರುತ್ತೆ. ನಮ್ಮಲ್ಲೇ ನಿಮ್ಗೆ ಕರುಂಗುಲಿ ಮಾಲಾ ಸಿಗುತ್ತೆ. ಬೇಕು ಅಂದ್ರೆ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿ. ಓಕೆನಾ? ಅಂಡ್ ನೋಡ್ಬೋದು ನೆಕ್ಸ್ಟ್ ಕಾರ್ಡ್ ಇಲ್ಲಿ 8 ಆಫ್ ವಾಂಡ್ಸ್ ಬಂದಿದೆ. ಅಗೇನ್ ದೇ ಆರ್ ಗೋಯಿಂಗ್ ಟು ಲೆಫ್ಟ್ ಸೈಡ್, ಪಾಸ್ಟ್ ಸೈಡ್ ರನ್ ಮಾಡ್ತಿದ್ದಾರೆ ಅಲ್ವಾ? ಪಾಸ್ಟ್ ಲೈಫ್ ಅಲ್ಲಿ ನೀವು ಏನಾಗಿದ್ರಿ ಅದೇ ಇಂಪಾರ್ಟೆಂಟ್ ನಿಮ್ಗೆ. ಅದನ್ನ ಹೇಗ್ ಬದಲಾಯಿಸ್ಕೋಬೇಕು ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಅವ್ರು ಯಾಕೆ ಬಿಟ್ಟು ಹೋದ್ರು ಅದೇ ಇಂಪಾರ್ಟೆಂಟ್. ಅದನ್ನ ಬದಲಾಯಿಸ್ಕೊಳ್ಳೋದಿಕ್ಕೆ ಹೀಲಿಂಗ್ ಪ್ರೊಸೆಸ್ ಬೇಜಾನ್ ಇದಾವೆ. ಒಂದೇ ರೀಸನ್ ಬಿಟ್ಟು ಹೋಗೋದಕ್ಕಾಗ್ಲಿ, ನಿಮ್ಮ ಪಾಸ್ಟ್ ಅಲ್ಲಿ ನಡೆದಿರೋ ಘಟನೆಗಳಿಗಾಗ್ಲಿ, ನೀವು ಅನುಭವಿಸ್ತಿರೋ ಕರ್ಮಕ್ಕಾಗ್ಲಿ ಅಲ್ವಾ? ಬಟ್ ಅದಕ್ಕೆ ಸೊಲ್ಯೂಷನ್ಸ್ ತುಂಬಾನೇ ಇದಾವೆ. ಅದನ್ನ ಮಾತ್ರ ನೀವು ಇಲ್ಲಿ ತಗೊಳ್ತಾ ಇಲ್ಲ. 8 ಆಫ್ ವಾಂಡ್ಸ್ ಅದೇ ಹೇಳುತ್ತೆ ಅಲ್ವಾ? ಹಾಫ್ ಪರ್ಸನ್ ಅರ್ಧಕ್ಕೆ ಇದ್ದಾರೆ. ಇಲ್ಲಿ ನೋಡ್ಬೋದು ಕ್ಯಾಟ್ ಇದೆ. ನಿಮ್ಮ ಇಂಟ್ಯೂಷನ್ ಪವರ್ ನಿಮ್ಗೆ ಚೆನ್ನಾಗಿ ಗೈಡ್ ಮಾಡುತ್ತೆ, ನೀವು ಯಾವ ದಾರಿಯಲ್ಲಿ ಹೋಗ್ಬೇಕು ಅದನ್ನ. ನೀವು ನಿಮ್ಮ ಇನ್ನರ್ ವಾಯ್ಸ್ ನ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇಲ್ಲ. ಓಕೆನಾ? ನೀವಾಯ್ತು, ನಿಮ್ ಪ್ರಪಂಚ ಆಯ್ತು ಅಲ್ವಾ? ನಿಮ್ಗೊಂದು ಮೆಜಿಷಿಯನ್ ಪವರ್ ಇದೆ, ಅದನ್ನ ನೀವು ಇಲ್ಲಿ ನೋಡ್ತಾ ಇಲ್ಲ ಅಂತ ನಿಮ್ಮ ಸೋಲ್ ಇಲ್ಲಿ ನಿಮ್ಗೆ ಕಂಪ್ಲೇಂಟ್ ಮಾಡ್ತಿದೆ. ಇಲ್ಲಿ ದ ಸ್ಟಾರ್ ಕಾರ್ಡ್ ಬಂದಿದೆ, ಸ್ಟಾರ್ ಕಾರ್ಡ್ ಬಂದಿದೆ ಅಂಡ್ ಎಂಪರರ್ ಬಂದಿದೆ. ಸ್ಟಾರ್ ಕಾರ್ಡ್ ಏನ್ ಹೇಳ್ತಿದೆ? ನಿಮ್ಮ ಸೋಲ್ ಫ್ರೀಡಮ್ನ ಹುಡುಕ್ತಿದೆ ಪ್ರೀತಿ ವಿಚಾರದಲ್ಲಿ. ಓಕೆನಾ? ಸಮ್ವನ್ ಕಾಂಟ್ರಾಕ್ಟ್, ಒಬ್ಬರ ಜೊತೆ ನಿಮ್ಮ ಕಾಂಟ್ರಾಕ್ಟ್ ಸ್ಟಾರ್ ನೋಡಿ ತುಂಬಾ ಸ್ಟ್ರಾಂಗ್ ಕಾಂಟ್ರಾಕ್ಟ್ ಇದೆ. ಅವರು ನಿಮ್ಮ ಪರ್ಸನ್, ಬಾಯ್ ಫ್ರೆಂಡ್ ಆಗಿರ್ಬೋದು, ಅಥವಾ ನಿಮ್ಮ ಕಿಡ್ಸ್ ಅಲ್ಲಿ ಒಬ್ರಾಗಿರ್ಬೋದು, ನಿಮ್ಮ ಪೇರೆಂಟ್ಸ್ ಅಲ್ಲಿ ಒಬ್ರಾಗಿರ್ಬೋದು, ಅಥವಾ ನಿಮ್ಮ ಫ್ರೆಂಡ್ ಅಲ್ಲಿ ಒಬ್ರು, ಅಥವಾ ನಿಮ್ಮ ಬ್ರದರ್ ಸಿಸ್ಟರ್ ಅಲ್ಲಿ ಒಬ್ರು, ಅಥವಾ ನಿಮ್ಮ ಹಸ್ಬೆಂಡ್ ಆಗಿರ್ಬೋದು. ತುಂಬಾ ಸ್ಟ್ರಾಂಗ್ ಕಾಂಟ್ರಾಕ್ಟ್ ಇಟ್ಕೊಂಡ್ ಬಂದಿದ್ದೀರಾ ನಿಮ್ಮ ಸೋಲ್ ಒಬ್ಬರ ಜೊತೆ. ಫಿಮೇಲ್ ಅಥವಾ ಮೇಲ್ ಯಾರಾದ್ರೂ ಆಗಿರ್ಲಿ ನೀವು. ಓಕೆನಾ? ಒಬ್ಬ ಪರ್ಸನ್, ಓಕೆನಾ, ನೀವು ಹುಡುಗಿ ಆಗಿದ್ರೆ ಒಬ್ಬ ಮೇಲ್ ಪರ್ಸನ್ ಜೊತೆ ಸ್ಟ್ರಾಂಗ್ ಸೋಲ್ ಕಾಂಟ್ರಾಕ್ಟ್ ಇದೆ. ಓಕೆನಾ? ನೀವು ಮೇಲ್ ಆಗಿದ್ರೆ ಒಂದು ಫಿಮೇಲ್ ಪರ್ಸನ್ ಜೊತೆ ಸೋಲ್ ಕಾಂಟ್ರಾಕ್ಟ್ ತುಂಬಾ ಸ್ಟ್ರಾಂಗ್ ಇದೆ, ಡಿವೈನ್ ಪವರ್ ಇದೆ ಅದಕ್ಕೆ. ಓಕೆನಾ? ಅವರ ಜೊತೆ ನೀವು ಜೀವನ ಮಾಡೋ ಅಂಥದ್ದು, ಅವರ ರೆಸ್ಪಾನ್ಸಿಬಿಲಿಟಿನ ತಗೊಳ್ಳೋ ಅಂಥದ್ದು, ಅವ್ರಿಗೆ ಸಪೋರ್ಟ್ ಮಾಡೋ ಅಂಥದ್ದು ಒಂದು ಸ್ಟ್ರಾಂಗ್ ಸೋಲ್ ಪರ್ಪಸ್ ನಾನು ಇಲ್ಲಿ ನೋಡ್ತಿದ್ದೀನಿ. ಓಕೆನಾ? ಅವ್ರು ನಿಮ್ಮನ್ನ ಕೇಳಿದ್ದಾರೆ, ಅವ್ರು ಅನ್ಕೊಂಡಿರೋ ಸಾಧಿಸೋದಿಕ್ಕೆ, ಅಥವಾ ನೀವ್ ಅನ್ಕೊಂಡಿರೋ ಸಾಧಿಸೋದಿಕ್ಕೆ, ಅಥವಾ ನಿಮ್ಮ ಕರ್ಮದ ಲೆಸನ್ ಕಂಪ್ಲೀಟ್ ಆಗೋದಿಕ್ಕೆ. ತಾನು
ಪಾಸ್ಟ್ ಲೈಫಲ್ಲಿ ಏನ್ ಡಿಸಿಷನ್ ತಗೊಂಡಿದ್ದು ನಿಮ್ಮ ಸೋಲ್ ಅದನ್ನ ತಿಳ್ಕೊಳ್ಳೋದಿ ಅದನ್ನ ಸಾಧಿಸೋದಿಕ್ಕೆ, ಓಕೆನಾ, ಆ ಲೈಫಲ್ಲಿ ಇರೋದಿಕ್ಕೆ ಹೆಲ್ಪ್ ತಗೊಂಡು ಕಾಂಟ್ರಾಕ್ಟ್ ಮಾಡಿದ್ದೆ, ವೆರಿ ಸ್ಟ್ರಾಂಗ್ ಕಾಂಟ್ರಾಕ್ಟ್ ಮಾಡಿದೆ ಅಲ್ವಾ. ಆ ಒಂದು ಗೈಡೆನ್ಸ್ ನಾವು ಇವತ್ತು ನೋಡ್ತಿದೀವಿ. ಅವ್ರು ಯಾರು ಅಂತ ನಿಮ್ಗೆ ಗೊತ್ತಿರುತ್ತೆ, ಯಾಕಂದ್ರೆ ನಿಮ್ಗೆ ಮಾರ್ನಿಂಗ್ ಎದ್ದಿದ ತಕ್ಷಣ ಅವರ ನೆನಪು, ರಾತ್ರಿ ಮಲ್ಗೋ ಕೊನೆ ಕ್ಷಣದಲ್ಲೂ ಅವರ ನೆನಪೇ ಆಗ್ತಿರುತ್ತೆ, ಓಕೆನಾ. ಲೆಟ್ಸ್ ಚೆಕ್ ಮೋರ್. ಸೆಪರೇಷನ್ ಅಗೇನ್, ಪಾಸ್ಟ್ ಟ್ರೋಮಾ ಅಲ್ವಾ. ಇದು ಇನ್ನರ್ ಚೈಲ್ಡ್ ಟ್ರೋಮಾ ಅಲ್ಲ, ನಾನು ನೋಡ್ತಿರೋ ಪ್ರಕಾರ. ಅಂದ್ರೆ ನಿಮ್ಮ ತಾಯಿ ಹೊಟ್ಟೆದಲ್ಲಿ ಇದ್ದಾಗಿಂದ 11 ಇಯರ್ಸ್ವರೆಗೂ ತಗೊಂಬಂದಿರೋ ಟ್ರೋಮಾ ಅಲ್ಲ ಇದು. ನಿಮ್ಮ ಪಾಸ್ಟ್ ಲೈಫ್, ನಿಮ್ಮ ಹಳೆ ಜನ್ಮ ಟ್ರೋಮಾ ಇದು. ಅದರಲ್ಲೂ ನೊಂದಿದ್ದೀರಾ ನೀವು ಅಲ್ವಾ. ನಿಮ್ಮ ಚಕ್ರ, ಹಾರ್ಟ್ ಚಕ್ರ ಬ್ಲಾಕ್ ಆಗಿದೆ. ಹಾರ್ಟ್ ಚಕ್ರ ಹೀಲ್ ಮಾಡ್ಕೊಳ್ಳೋದೇ ನಿಮ್ಮ ಸೋಲ್ ಪರ್ಪಸ್, ಓಕೆನಾ. ಈ ಒಂದು ಲೋನ್ಲಿನೆಸ್, ಸೈಲೆನ್ಸ್, ಬೋರಿಂಗ್ ಅಲ್ವಾ, ಸ್ಯಾಡ್ನೆಸ್ ನ ಬಿಡಿ, ನಿಮ್ಮ ಲೈಫ್ ನ ಬದಲಾಯಿಸ್ಕೋಬೇಕು ನೀವು. ಕ್ರೌನ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಿಮ್ಗೆ. ಯೂನಿವರ್ಸಲ್ ನಂಬರ್ 369 ನಿಮ್ಮ ಡೇಟ್ ಆಫ್ ಬರ್ತ್ ನಂಬರ್ ಆಗಿರ್ಬೋದು, ಅಥವಾ 369 ನಿಮ್ಮ ಮಂತ್ ಆಗಿರ್ಬೋದು, ಡೇಟ್ ಆಫ್ ಬರ್ತ್ ಮಂತ್ ಆಗಿರ್ಬೋದು, ಅಥವಾ ನಿಮ್ಮ ಡೇಟ್ ಆಫ್ ಬರ್ತ್ ಮಂತ್ ಇಯರ್ ಟೋಟಲ್ ಮಾಡಿದ್ರೆ ಬರೋ ಲಾಸ್ಟ್ ನಂಬರ್ 369 ಆಗಿರ್ಬೋದು. 3 ಅಂದ್ರೆ ಜಸ್ಟ್ 3 ಅಲ್ಲ, 3, 12, 21, 30 ಸಹ 3 ಆಗುತ್ತೆ, ಓಕೆ. ಕ್ರೌನ್ ಚಕ್ರ ತುಂಬಾ ಚೆನ್ನಾಗಿದೆ, ಲೈಕ್ ಮೆಜಿಷಿಯನ್ ನೋಡಿದ್ರೆ ಗೊತ್ತಾಗುತ್ತೆ. ತುಂಬಾ ಬೇಗನೆ ನಿಮ್ಮ ಚಕ್ರ ತಡೆ ಆಕ್ಟಿವೇಟ್ ಆಗುವಂತಹ ಚಾನ್ಸಸ್ ಇದೆ. ಪ್ರಯತ್ನ ಪಟ್ರೆ ಫಸ್ಟ್ ನೀವು ಹಾರ್ಟ್ ಚಕ್ರ ಹೀಲ್ ಮಾಡ್ಬೇಕಲ್ವಾ. ನೀವು ಡಿವೈನ್ಗೆ ಕನೆಕ್ಟ್ ಆಗ್ಬೇಕು, ನೀವ್ ಯಾರೋ ನೀವು ತಿಳ್ಕೋಬೇಕು ಅಂದ್ರೆ ಗೋಸ್ಟ್, ನೋ ಕಾಂಟ್ಯಾಕ್ಟ್ಸ್, ಒಂದು ಕಾರ್ಮಿಕ್ ಗೋಸ್ಟ್ ಇದು. ನೀವು ಏನು ನೋವ್ತಿದ್ದೀರಾ, ಒಂದು ಪೇನ್, ತುಂಬಾ ಈಸಿ ನಿಮ್ಮ ಕರ್ಮನ ಕಂಡಿಡಿಯೋದು. ನೀವು ಯಾವ ಒಂದು ವಿಚಾರದಲ್ಲಿ ನೋವು ತಿಂತಿದ್ದೀರಾ, ಎಲ್ಲರಿಗೂ ಆ ವಿಚಾರದಲ್ಲಿ ನೋವಿರ್ಬೋದು, ಬಟ್ ಅದರಲ್ಲಿ ನೋವು ಪಡ್ತಿರೋದಿಲ್ಲ ಅವರು. ನನ್ನ ಕೆರಿಯರ್ ಪರ್ಪಸ್ ಏನು, ಸೋಲ್ ಪರ್ಪಸ್ ಏನು, ರಿಲೇಶನ್ಶಿಪ್ ಪರ್ಪಸ್ ಏನು ಅಲ್ವಾ, ಮನಿ ಪರ್ಪಸ್, ಹೆಲ್ತ್ ಪರ್ಪಸ್, ಯಾವ ಒಂದು ವಿಚಾರದಲ್ಲಿ ನೀವು ನೋವು ತಿಂತಿದ್ದೀರಾ ಅದೇ ನಿಮ್ಮ ಕಾರ್ಮಿಕ್ ಲೆಸನ್, ನೀವು ಕಳಿಬೇಕಾಗಿರೋದು, ನೋಡ್ಬೇಕಾಗಿರೋದು ಆಗಿರುತ್ತೆ, ಓಕೆ. ಸೀಕ್ರೆಟ್ಸ್ ಬಂದಿದೆ ಇಲ್ಲಿ. ನೀವು ನಿಮ್ಮ ಲೈಫ್ ಸೀಕ್ರೆಟ್ಸ್ ನ ತುಂಬಾ ಬೇಗನೆ ತಿಳ್ಕೊಂತೀರಾ. ಹಿಡನ್ ಟ್ರೂತ್ ನಿಮ್ಮ ಜೀವನದ್ದು, ನೀವು ಯಾರು, ಪಾಸ್ಟ್ ಲೈಫ್ ಅಲ್ಲಿ ಏನಾಗಿದ್ರಿ, ಎಲ್ಲರಿಗೂ ತಿಳ್ಕೊಳ್ಳೋದಿಕ್ಕೆ ಸಾಧ್ಯನೇ ಇಲ್ಲ, ಬಟ್ ನೀವು ತಿಳ್ಕೊಳ್ತೀರಾ ಇಲ್ಲಿ, ಓಕೆನಾ. ಈ ಪ್ರಪಂಚದಲ್ಲಿ ಪ್ರತಿಯೊಂದಕ್ಕೂ ಸೊಲ್ಯೂಷನ್ ಇದೆ. ನಿಮ್ಮ ಹಿಂದಿನ ಜನ್ಮಗಳನ್ನೆಲ್ಲ ನಾವು ಆಕರ್ಷಿಕ್ ರೆಕಾರ್ಡ್ಸ್ ಅಲ್ಲಿ ನೋಡ್ಬೋದು, ಫ್ಯೂಚರ್ ನ ನೋಡ್ಬೋದು, ಪ್ರೆಸೆಂಟ್ ನ ನೋಡ್ಬೋದು. ನೀವು ಯಾವ ಒಂದು ತೊಂದರೆಯಲ್ಲಿ ನೋವನ್ನ ಪಡ್ತಿದ್ದೀರಾ, ಆ ಸೀಕ್ರೆಟ್ ನ ನೀವು ತಿಳ್ಕೊಂತೀರಾ. ಫಾಸ್ಟ್ ಗೆ ಹೋಗಿ ತಿಳ್ಕೊಂಡ್ ಬರ್ತೀರಾ, ಆಸ್ಟ್ರಲ್ ಟ್ರಾವೆಲ್ ಅಂತ ಹೇಳ್ತೀವಿ ಅಲ್ವಾ. ನಿಜನ ತಿಳ್ಕೊಂತೀರಾ, ಸೈಲೆಂಟ್ ಆಗಿ ತಿಳ್ಕೊಂತೀರಾ ಇಲ್ಲಿ, ಓಕೆನಾ. ಹೀಗೆ ಒಬ್ರು ತಮ್ಮ ಪ್ರಾಬ್ಲಮ್ಸ್ನೆಲ್ಲ ಹೇಳ್ಕೊಂಡು ಅಳೋಕೆ ಸ್ಟಾರ್ಟ್ ಮಾಡಿದ್ರು. ಅವರ ಆಕರ್ಷಿಕ್ ರೆಕಾರ್ಡ್ಸ್ ಅಲ್ಲಿ ಆ ನೋವಿಗೆ ಕಾರಣ ಏನು ಅಂತ ರೀಸನ್ ಗೊತ್ತಾದ್ಮೇಲೆ ಅವ್ರು ಅಳೋದೇ ಬಿಟ್ಬಿಟ್ರು. ಒಬ್ಬ ಪರ್ಸನ್ ಇಂದ ನೋವು ಆದ ಪ್ರತಿ ಬಾರಿ ಪಾಸ್ಟ್ ಲೈಫ್ ಅಲ್ಲಿ ಇವರಿಂದ ಅವ್ರೇನ್ ತೊಂದರೆ ಪಟ್ಟಿದ್ರು ಅದನ್ನ ನೆನ್ಸ್ಕೊಂಡು ಅಳೋದನ್ನ ಬಿಟ್ಟು ನಗೋಕೆ ಸ್ಟಾರ್ಟ್ ಮಾಡಿದ್ದಾರೆ ಈಗ, ಓಕೆನಾ. ಎಲ್ಲಾರ್ಗೂ ಯಾವುದೋ ಒಂದು ಕೆರಿಯರ್ ಪಾತಲ್ಲಿ, ಮನಸ್ಸಿಗೆ ಇಷ್ಟವಾದ ಕೆರಿಯರ್ ಪಾತಲ್ಲಿ ಹೋಗ್ಬೇಕು ಅಂತ ಡಿಸಿಷನ್ಸ್ ಬರೋದಿಲ್ಲ. ನಿಮ್ಗೆ ಬಂದಿದೆ ಅಂದ್ರೆ ಅದೇ ನಿಮ್ಮ ಕೆರಿಯರ್ ಪರ್ಪಸ್. ರಿಲೇಶನ್ಶಿಪ್ ಒಬ್ಬರನ್ನ ಚೂಸ್ ಮಾಡಿ ಅವ್ರ ಜೊತೆನೆ ರಿಲೇಶನ್ಶಿಪ್ ಅಲ್ಲಿ ಇರ್ಬೇಕು ಅಂತ ಅನ್ಸುತ್ತೆ, ಅವರೇ ನಿಮ್ಮ ಸೋಲ್ ಕಾಂಟ್ರಾಕ್ಟ್ ಹೊಂದಿರೋ ಪರ್ಸನ್. ನೋಡಿ ಇಲ್ಲಿ ಸಪರೇಷನ್ಸ್ ಅಲ್ವಾ. ಯಾಕೆ ನಿಮ್ಮ ಪರ್ಸನ್ ನಿಮ್ಮ ಪರವಾಗಿಲ್ಲ, ನಿಮ್ಮ ಜೊತೆ ಹ್ಯಾಪಿ ಆಗಿಲ್ಲ, ನೀವು ಅನ್ಕೊಳ್ತಿರೋ ರೀತಿ ಇಲ್ಲ ಅಲ್ವಾ. ಈ ಒಂದು ಸಪರೇಷನ್ ನಿಮ್ಮ ಸೋಲ್ ಚೂಸ್ ಮಾಡಿದೆ, ಯಾವುದೋ ಒಂದು ಕಾರ್ಮಿಕ್ ಪ್ಯಾಟರ್ನ್, ಕಾರ್ಮಿಕ್ ಲೆಸನ್ ಇಂದ, ಓಕೆನಾ. ನಿಮ್ಗೂ ನಿಮ್ಮ ಪರ್ಸನ್ಗೂ ಒಂದು ನೆಗೆಟಿವ್ ಎನರ್ಜಿ ಫ್ಲೋ ಆಗ್ತಿರೋ ರೀತಿ ಹಾರ್ಟ್ ಚಕ್ರದಿಂದ ಹಾರ್ಟ್ ಚಕ್ರಕ್ಕೆ ಮೆಡಿಟೇಷನ್ ಅಲ್ಲಿ ವಿಜುವಲೈಸ್ ಮಾಡಿ ಅದನ್ನ ಕಟ್ ಮಾಡಿ. ಒಂದು ಗೋಲ್ಡನ್ ಒಂದು ಏನಾದ್ರೂ ಒಂದು ಅಲ್ಲಿ ಏನಾದ್ರೂ ಒಂದು ಥಿಂಗ್ಸ್ ಸಿಗ್ಬೋದು ನಿಮ್ಗೆ, ಅಥವಾ ಯಾವ್ದಾದ್ರು ಏಂಜಲ್ನ ಆಸ್ಕ್ ಮಾಡ್ಬೋದು, ನಿಮ್ಮ ನೆಚ್ಚಿನ ದೇವ್ರನ್ನ ಕೇಳ್ಬೋದು ಅದನ್ನ ಕಟ್ ಮಾಡೋದಿಕ್ಕೆ. ಹಾಗೆ ಅದನ್ನ ಎನರ್ಜೈಸ್ ಮಾಡಬೇಕು. ಆ ರೀತಿ ಮಾಡ್ತಾ ಹೋಗಿ ಮೆಡಿಟೇಷನ್ ಮಾಡೋರಾಗಿದ್ರೆ, ಓಕೆ. ಈ ಸಪ್ರೇಷನ್ಸ್, ಕಾರ್ಮಿಕ್ ಲೆಸನ್ಸ್ ಪ್ರಭಾವ ನಿಮ್ಮ ಮೇಲೆ ಕಡಿಮೆ ಆಗ್ತಾ ಹೋಗುತ್ತೆ, ಓಕೆ. ಬ್ಯೂಟಿಫುಲ್ ಬ್ಯೂಟಿಫುಲ್ ಆಕಾಶಿಕ್ ರೀಡಿಂಗ್ ನಿಮ್ದು.
ಅಲ್ವಾ? ಮೋರ್ ಕಾರ್ಡ್ಸ್ನ ನೋಡೋಣ ನಾವು. ಸೊ ನೋಡ್ಬೋದು ನೀವು ಕಿಂಗ್ ಆಫ್ ವಾಂಡ್ಸ್ ಬಂದಿದೆ ಅಲ್ವಾ? ಕಿಂಗ್ ಆಫ್ ವಾಂಡ್ಸ್ ಇಲ್ಲಿ ಏನ್ ಹೇಳುತ್ತೆ ಅಂದ್ರೆ ಫೈರ್ ಎಲಿಮೆಂಟ್ ಸಹ ಇದೆ ಇಲ್ಲಿ ನಿಮ್ಗೆ ಅಲ್ವಾ? ನಿಮ್ಮ ಲೈಫಲ್ಲಿ ದೊಡ್ಡ ಬದಲಾವಣೆ ಬರ್ತಿದೆ ನಿಮ್ಮ ಸೋಲ್ ಚೂಸ್ ಮಾಡಿರೋ ದಾರಿಯಲ್ಲಿ. ಓಕೆನಾ? ನಿಮ್ಮ ಲೈಫ್ನ 11 ವರ್ಷಕ್ಕೆ ಒಂದ್ಸಲ ನಿಮ್ಮ ಸೋಲ್ ಚೂಸ್ ಮಾಡಿರೋಂಥ ಒಂದು ಮೆಸೇಜ್ ನಿಮ್ಗೆ ಸಿಗ್ತಾ ಹೋಗುತ್ತೆ. ಓಕೆನಾ? ನೀವು ತುಂಬಾ ಈ ವರ್ಷ ಇನ್ನ 6 ಮಂತ್ಸ್ ಒಳಗಡೆನೆ ನಿಮ್ಮ ಸೋಲ್ ಚೂಸ್ ಮಾಡಿರೋ ಬಿಗ್ ಡಿಸಿಷನ್ ನಲ್ಲಿ ನೀವು ಹೋಗ್ತೀರಾ, ಅಥವಾ ಹೊಸ ವ್ಯಕ್ತಿ ಪರಿಚಯ ಆಗುತ್ತೆ, ಅಥವಾ ನೀವ್ ಅನ್ಕೊಳ್ತಿರೋಂತಹ ಕೆರಿಯರ್ ಪಾತ್ ಕಡೆ ಅವಕಾಶ ಬರುತ್ತೆ. ನೀವ್ ಅನ್ಕೊಳ್ತಿರೋಂತಹ ಪರ್ಸನ್ ಜೊತೆ ನೀವು ಇರೋದಿಕ್ಕೆ ಯೂನಿವರ್ಸ್ ಇಲ್ಲಿ ಅವಕಾಶ ಮಾಡಿಕೊಡುತ್ತೆ. ನಿಮ್ಮ ಕಾರ್ಮಿಕ್ ಲೆಸನ್ ಒಂದು ಇಲ್ಲಿ ಕಂಪ್ಲೀಟ್ ಆಗ್ತಿದೆ. ಆ ಒಂದು ಗೈಡೆನ್ಸ್ ನನ್ಗೆ ಇಲ್ಲಿ ಸಿಗ್ತಿದೆ. ಓಕೆ, ಇದು ಅಷ್ಟು ಸುಲಭವಾದ ವಿಚಾರ ಅಲ್ಲ. 5 ಆಫ್ ವಾಂಡ್ಸ್ ಇದೆ. ಓಕೆನಾ? ನಿಮ್ಗೆ ಗೊತ್ತಿಲ್ದಿರಾನೆ ಇಲ್ಲಿ ನೋಡಿ, ಇಲ್ಲಿ 2 ಕ್ಯಾಟ್ ಕಿತ್ತಾಡ್ತಿದ್ದಾವೆ, ಬಟ್ ಇವರು ಫ್ರೆಂಡ್ಲಿ ಆಗಿದ್ದಾರೆ. ನೀವು ನಂಬೋ ಪ್ರತಿಯೊಬ್ರು ನಿಜವಾದವರು ಅಲ್ಲ. ನೀವು ಎವ್ರಿಥಿಂಗ್ ಶೇರ್ ಮಾಡೋ ನಿಮ್ಮ ಫ್ರೆಂಡ್ಸ್ ನಿಜವಾದವರು ಅಲ್ಲ. ಓಕೆನಾ? ನಿಮ್ಮ ಪ್ರಾಬ್ಲಮ್ ನಿಮ್ದು ಅಷ್ಟೇ. ಓಕೆನಾ? ಅವ್ರದನ್ನ ಸೀರಿಯಸ್ ಆಗಿ ತಗೊಳ್ತಿಲ್ಲ, ಅಯ್ಯೋ ಪಾಪ ಅಂತಿಲ್ಲ. ಅದನ್ನ ಬೇರೆಯವ್ರ ಜೊತೆ ಶೇರ್ ಮಾಡಿ ಇಲ್ಲಿ ನಗ್ತಿದ್ದಾರೆ. ಓಕೆ, ಸ್ವಲ್ಪ ಎಲ್ಲಾರನ್ನೂ ನಂಬುವ ನಿಮ್ಮ ಒಂದು ದೃಷ್ಟಿನ ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೇಕು ಅಂತ ನಿಮ್ಗೆ ಇಲ್ಲಿ ನಿಮ್ಮ ಸೋಲ್ ವಾರ್ನಿಂಗ್ ಮಾಡ್ತಿದೆ. ಓಕೆ, 3 ಆಫ್ ಕಪ್ಸ್ ಬಂದಿದೆ ನೋಡಿ ಅಲ್ವಾ? ಸೆಲೆಬ್ರೇಷನ್ಸ್, ಪ್ರೆಗ್ನೆಂಟ್ ವುಮೆನ್ ಇದ್ದಾರೆ, ಸೆಲೆಬ್ರೇಷನ್ಸ್, ಸೀಮಂತ ನಡೆಯುತ್ತೆ ಅಲ್ವಾ? ತುಂಬಾ ಸೊ ಥರ್ಡ್ ಪರ್ಸನ್ ನಿಮ್ಮ ಲೈಫ್ಗೆ ಎಂಟರ್ ಆಗ್ತಿದ್ದಾರೆ, ನಿಮ್ಮ ಜೀವನಕ್ಕೆ ಒಬ್ಬ ಹೊಸ ವ್ಯಕ್ತಿ ಪರಿಚಯ ಆಗುತ್ತೆ. ಇವರು ಪಾಸ್ಟ್ ಲೈಫ್ ನಿಮ್ಮ ಸಿಸ್ಟರ್ ಆಗಿರ್ತಾರೆ, ಅಥವಾ ಬ್ರದರ್ ಆಗಿರ್ತಾರೆ, ನಿಮ್ಮ ಫ್ರೆಂಡ್ ಆಗಿರ್ತಾರೆ, ನಿಮ್ಮ ಸೋಲ್ಮೇಟ್. ಇವರು ಸೋಲ್ಮೇಟ್ ಅಂದ್ರೆ ಹಸ್ಬೆಂಡ್ ಅಂಡ್ ವೈಫ್, ಬಾಯ್ ಫ್ರೆಂಡ್, ಗರ್ಲ್ ಫ್ರೆಂಡ್ ಮಾತ್ರ ಅಲ್ಲ, ಫ್ರೆಂಡ್. ನಿಮ್ಗೆ ಇಲ್ಲಿ ಒಬ್ಬ ಮೋಸದ ವ್ಯಕ್ತಿ ದೂರ ಹಾಕ್ತಾರೆ. ಓಕೆನಾ? ಹೊಸ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರ್ತಾರೆ ಅನ್ನೋ ಎನರ್ಜೀಸ್ ಕಾಣ್ತಿದೆ ನನಗೆ. ಓಕೆ, ಬ್ಯೂಟಿಫುಲ್ ರೀಡಿಂಗ್. ನಿಮ್ಮ ಸೋಲ್ ಪವರ್ ಏನು ಅಂದ್ರೆ ಯು ಆರ್ ದ ಮ್ಯಾನಿಫೆಸ್ಟರ್. ನೀವು ಏನ್ ಬೇಕಾದ್ರೂ ಮ್ಯಾನಿಫೆಸ್ಟ್ ಮಾಡಬಹುದು. ನಿಮ್ಮ ಎನರ್ಜೀಸ್ನ ನೀವು ಬದಲಾಯಿಸ್ಕೋಬಹುದು. ರಿಲೇಶನ್ಶಿಪ್ ಪ್ರಾಬ್ಲಮ್ ಇದೆ, ನೀವು ಮ್ಯಾಜಿಕ್ ಮ್ಯಾನ್. ಓಕೆನಾ? ಮೆಜಿಷಿಯನ್ ಆಗಿ ನಿಮ್ಮ ರಿಲೇಶನ್ಶಿಪ್ನ ಬದಲಾಯಿಸ್ಕೋಬಹುದು. ಹೆಲ್ತ್ ನೀವೇ ಹೀಲ್ ಮಾಡ್ಕೋಬಹುದು. ಓಕೆನಾ? ನೋಡಿ, ಕ್ರಿಸ್ಟಲ್ ಬ್ರಾಸ್ಲೆಟ್ಸ್ ಇದೆ, ಬುಕ್ಸ್ ಇದೆ, ಮೂನ್ ಇದೆ ಅಲ್ವಾ? ಇದೇ ನಿಮ್ಮ ಪವರ್. ಓಕೆ, ಆ ಒಂದು ಎನರ್ಜೀಸ್ ಇದಾವೆ. ತುಂಬಾ ಬ್ಯೂಟಿಫುಲ್ ಆದಂತಹ ಸೋಲ್ ಪರ್ಪಸ್ ಎನರ್ಜಿ ಕಾರ್ಡ್ಸ್ ನಾನು ಇವತ್ತು ನೋಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನೋಡ್ತಿದ್ದೀರಾ, ಬೇಗ ಬೇಗ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ವಿಡಿಯೋನ ಹೈಪ್ ಮಾಡಿ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ, ಆಲ್ಮೋಸ್ಟ್ ನಿಮ್ಮ ಸೋಲ್ ಎನರ್ಜಿಗೆ ಕನೆಕ್ಟ್ ಆಗಿರುತ್ತೆ. ನಿಮಗೆ ಇನ್ನು ಪರ್ಸ್ನಲಿ ಗೈಡೆನ್ಸ್ ಬೇಕು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ಬ್ಯೂಟಿಫುಲ್. ಓಂ ಸಾಯಿರಾಮ್.